ಹಾಯ್ ಸ್ನೇಹಿತರೆ, ಯಾವ ಥರ ಪಲ್ಯ ಇದು ಏನು ಪಲ್ಯ ಅಂತ ತೋರಿಸ್ತೀನಿ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಪಲ್ಯ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಬೆಳಿಗ್ಗೆ ಪಲಾವ್ ಮಾಡಬೇಕಂದ್ಬಿಟ್ಟು ತಿಂಡಿಗೆ ಗಡ್ಡೆಕೋಸು ಮತ್ತು ಬೀನ್ಸು, ಕ್ಯಾರೆಟು ಎಲ್ಲ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಅದು ಎಲ್ಲ ಹಚ್ಚಿಕ್ಕಕ್ಕೆ ಟೈಮ್ ಆಗುತ್ತೆ ಸ್ವಲ್ಪ. ಹಾಗಾಗಿಬಿಟ್ಟು ಮತ್ತು ಹೀರೆಕಾಯಿನೂ ನೋಡಿ, ನಾನು ಹೀರೆಕಾಯಿ ತಗೊಂಡಿದ್ದೀನಿ. ಅದು ಹೀರೆಕಾಯಿ ಗೊಜ್ಜು ಮಾಡ್ತಾ ಇರೋದು. ಹೀರೆಕಾಯಿ ರೌಂಡ್ ಶೇಪಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಯಾವ ಥರ ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ನಾನು ರೌಂಡ್ ಶೇಪ್ ಇರಲಿ ಅಂತ, ಡಿಫ್ರೆಂಟಾಗಿ ಇರುತ್ತೆ ಅಂತ ಈ ಥರ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಫುಲ್ ಕಟ್ ಮಾಡಿದ್ಮೇಲೆ ಸ್ವಲ್ಪ ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ನೋಡಿ ಪಾತ್ರೆ ಇಟ್ಟಿದ್ದೀನಿ ಸ್ನೇಹಿತರೆ. ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ನಿಮಗೇನು ಕಾಯಿ ತುರಿ ಬೇಕಂದರೆ ಕಾಯಿ ತುರಿ ಹಾಕ್ಕೋಬೋದು. ನಾನಿಲ್ಲಿ ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಕರಿಬೇವು ಸಾಸಿವೆ ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಒಂದು ಟೊಮಾಟೋನ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿರುವಂಥ ಒಂದು ಟೊಮಾಟೊ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೊಮಾಟೊ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡೋಕ್ಕಿಂತ ನಾವು ಮಿಕ್ಸಿ ಜಾರಲ್ಲಿ ಪೇಸ್ಟನ್ನು ಮಾಡ್ಕೊಂಡ್ಬಿಟ್ರೆ ಟೊಮಾಟೋದು ತುಂಬ ಗ್ರೇವಿ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನನಗೆ ಬೆಳಿಗ್ಗೆ ಬಾಕ್ಸ್ಗೆ ಅಲ್ವಾ, ಮಧ್ಯಾಹ್ನ ಊಟ ಬಾಕ್ಸ್ ಎಲ್ಲ ಒಂದೇ ಸತಿ ಮಾಡಬೇಕಲ್ಲ, ಹಾಗಾಗಿಬಿಟ್ಟು ಟೈಮ್ ಇರಲ್ಲ ನನಗೆ ಜಾಸ್ತಿ. ಎಲ್ಲ ಅರ್ಧ ಗಂಟೆ ಮುಕ್ಕಾಲು ಅವರಲ್ಲಿ ಮಾಡಬೇಕು ತಿಂಡಿ ಮತ್ತು ಅಡುಗೆ. ಹಾಗಾಗಿಬಿಟ್ಟು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿಬಿಟ್ಟು ಅರಿಶಿನ ಪೌಡ್ರ್ ಹಾಕಿದ್ಮೇಲೆ ಹೀರೆಕಾಯಿನ ಹಾಕ್ಕೊತಾ ಇದ್ದೀನಿ ನೋಡಿ. ಅರಿಶಿನ ಪೌಡ್ರ್ ಹಾಕಿ ಎಣ್ಣೆಯಲ್ಲಿ ಟೊಮಾಟೊ, ಸಾಸಿವೆ, ಕರಿಬೇವು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಫ್ರೈ ಆದಮೇಲೆ ಹೀರೆಕಾಯಿನ ಫ್ರೈನ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ಸ್ನೇಹಿತರೆ. ನಾನು ರೌಂಡ್ ಶೇಪ್ ಕಟ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಇದು ಫುಲ್ಲು ಅರಿಶಿನಲ್ಲಿ ಫ್ರೈ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಅಂದರೆ ಖಾರ ಪೌಡ್ರು, ನಮಗೆ ಖಾರ ಎಷ್ಟು ಬೇಕು ಆ ಮಟ್ಟ ನೋಡಿಕೊಂಡು ಖಾರದ ಪೌಡ್ರನ್ನ ಹಾಕ್ಕೋಬೋದು. ಇದು ಮಸಾಲೆ ಖಾರದ ಪೌಡ್ರು ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು 1.5 ಸ್ಪೂನಷ್ಟು ಮಸಾಲೆ ಖಾರದ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಮಸಾಲೆ ಖಾರದ ಪೌಡ್ರ್ ಹಾಕಿಬಿಟ್ಟು ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಥರ ಚೆನ್ನಾಗಿ ಫ್ರೈನ ಮಾಡಿದ್ಮೇಲೆ ಇವಾಗ ಇದಕ್ಕೇನು ಮಾಡಬೇಕಂದ್ರೆ ನಾವು ಬೇಯಿಸ್ಕೋಬೇಕಲ್ವ, ಹಾಗಾಗಿಬಿಟ್ಟು ನೀರು ಹಾಕಲೇಬೇಕಾಗುತ್ತೆ. ಹಾಗಾಗಿಬಿಟ್ಟು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಚೆನ್ನಾಗಿ ಬೇಯಬೇಕು ಹೀರೆಕಾಯಿ, ಅದಕ್ಕೋಸ್ಕರ. ಆಮೇಲೆ ಫುಲ್ಲು ಬೇಯಿಸ್ಕೊಬಿಟ್ರೆ ಫುಲ್ಲು ಗೊಜ್ಜು ಥರ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಫುಲ್ಲು ಬೇಯಿಸೋಗೋಸ್ಕರ 1 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇದು ಫುಲ್ಲು ನೀರು ಡ್ರೈ ಆಗುತ್ತೆ ಸ್ನೇಹಿತರೆ. ಅಷ್ಟೊತ್ತು ಹೀರೆಕಾಯಿ ಇನ್ನೂ ಬೆಂದಿಲ್ಲ, ನೋಡಿದೆ ಇನ್ನೂ ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ರುಚಿಯಾದ ಜೋಳದ ರೊಟ್ಟಿಗೆ, ಚಪಾತಿ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೀರೆಕಾಯಿ ಪಲ್ಯ ಇದು ಡಿಫ್ರೆಂಟಾಗಿ ಮಾಡೋಣಂತ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸೈಡಲ್ಲಿ ಹೀರೆಕಾಯಿ ಪಲ್ಯ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ಪಲಾವ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ಒಂದೇ ಮುಕ್ಕಾಲು ಅವರಲ್ಲಿ ತಿಂಡಿ ಮತ್ತು ಅಡುಗೆ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲಿ ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈನ ಮಾಡ್ಕೊತಾ ಇದ್ದೀನಿ. ಮತ್ತು ಕಟ್ ಮಾಡಿರುವಂಥ ಚಿಕ್ಕದಾಗಿ ಬೀನ್ಸು, ಕ್ಯಾರೆಟು ತರಕಾರಿನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತು ನಿಮಗೇನಾದರೂ ಕಾಯಿ ತುರಿನ ಬಳಸಬೇಕಂದ್ರೆ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ನಾನು ಇದರಲ್ಲಿ ಕಾಯಿ ತುರಿ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇಲೆ ಉಪ್ಪು, ಅರಿಶಿನ ಪೌಡ್ರು, ಖಾರದ ಪೌಡ್ರ್ ಹಾಕಿದ್ಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿ ಸ್ಕಿಪ್ ಮಾಡಿದ್ದೀನಿ, ಸ್ವಲ್ಪ ಮಧ್ಯೆ ತೋರ್ಸೋಕ್ಕಾಗಲಿಲ್ಲ, ಹಿಟ್ಟು ಕಲಿಸ್ತಾ ಇದೆ. ಹಾಗಾಗಿಬಿಟ್ಟು ನೋಡಿ, ಪಲಾವ್ಗೆ ಅಕ್ಕಿ ಎಲ್ಲ ಹಾಕಿ ನೀರೆಲ್ಲ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂಚೂರು ಕೊತ್ತಂಬರಿ ಸ್ವಲ್ಪ ಉದುರಿಸ್ಬಿಟ್ಟು ಇವಾಗ ಕುಕ್ಕರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಕೊತ್ತಂಬರಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಸೀಟಿ ಇರುತ್ತಲ್ಲ, ಅದರ ಒಳಗಡೆ ಕೊತ್ತಂಬರಿ ಹೋಗಿ ಕುತ್ಕೊಳ್ಳಲ್ಲ, ಇಲ್ಲಾಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಒಂದು ಕಡೆ ಪಲ್ಯ ರೆಡಿ ಆಗ್ತಾಯಿದೆ, ಇನ್ನೊಂದು ಕಡೆ ಪಲಾವ್ ರೆಡಿ ಆಗ್ತಾಯಿದೆ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ, ಇದಕ್ಕೆ
ಗ್ರೇವಿ ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ಪುಡಿ ಮಾಡಿರುವಂಥ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕಿಬಿಟ್ಟು ಈ ಥರ ಗ್ರೇವಿ ಆಗಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಫುಲ್ಲು ಫ್ರೈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಕಡಲೆ ಬೀಜ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಗ್ರೇವಿ ರೆಡಿ ಆಗಿದೆ ನೋಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಕಡಲೆ ಬೀಜ ಹಾಕಿ ಗ್ರೇವಿ ನೋಡ್ಬೋದು. ಜೋಳದ ರೊಟ್ಟಿ ಚಪಾತಿಗೆ ಅನ್ನ ಕೂತು ಚಪಾತಿ ಕೂತು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಷ್ಟು ಸಖತ್ತಾಗಿರುತ್ತೆ ಚಪಾತಿಗೆ. ನೀವು ಒಂದ್ಸತಿ ಇದೇ ಥರ ಪಲ್ಯನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೋಳದ ರೊಟ್ಟಿಗಿಂತ ನಾವು ಪಲ್ಯ ಚಪಾತಿಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಮತ್ತು ರೈಸು ವೈಟ್ ರೈಸು ಅನ್ನ ಮಾಡ್ಕೊಂಡ್ಬಿಟ್ರೆ ಅನ್ನದ ಸೈಡಲ್ಲಿ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಪಲಾವ್ ರೆಡಿಯಾಗಿದೆ ಮತ್ತು ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಇವಾಗ ಬಾಕ್ಸ್ ಹಾಕಬೇಕು ಯಜಮಾನ್ರಿಗೆ. ಡ್ಯೂಟಿ ಹೋಗೋ ಟೈಮ್ ಐತಲ್ವ, ಅದಕ್ಕೋಸ್ಕರ ನೋಡಿ ಪಲಾವ್ ಸ್ವಲ್ಪನೇ ಮಾಡಿದ್ದೀನಿ ಸ್ನೇಹಿತರೆ, ಜಾಸ್ತಿ ಏನು ಮಾಡಿಲ್ಲ. 1 ಟೈಮ್ ಆಗುವಷ್ಟು ಪಲಾವ್ನ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಪಲಾವ್ ಉದ್ರಾಗಿ ಪಲಾವ್ ರೆಡಿಯಾಗಿದೆ. ನಾನಂತೂ ತೆಂಗಿನಕಾಯಿ ಬಳಸಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಮ ಬೇಕಂದರೆ ತೆಂಗಿನಕಾಯಿ ಹಾಕ್ಕೋಬೋದು. ನೋಡಿ ಹೀರೆಕಾಯಿ ಪಲ್ಯನೂ ರೆಡಿಯಾಗಿದೆ. ಬಾಕ್ಸ್ ಹಾಕಿದ್ದೀನಿ ಯಜಮಾನ್ರಿಗೆ. ಹೀರೆಕಾಯಿ ಪಲ್ಯ ಮತ್ತು ಪಲಾವ್ ತಿಂಡಿಗೆ ಮತ್ತು ಮಧ್ಯಾಹ್ನ ಊಟ ಬೇಕಲ್ಲ, ಹಾಗಾಗಿಬಿಟ್ಟು ಜೋಳದ ರೊಟ್ಟಿನೂ ಮಾಡಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಮತ್ತು ಇದು ಹುಳಿ ಸೊಪ್ಪು ಅಂತಾರಲ್ಲ, ಹುಳಿ ಸೊಪ್ಪು ಅಂದರೆ ಪುಂಡಿ ಸೊಪ್ಪು ಚಟ್ನಿ ಮಾಡಿದ್ದೀನಿ, ಪಲಾವ್ ಮಾಡಿದ್ದೀನಿ. ಮತ್ತು ನೋಡಿ ಸ್ನೇಹಿತರೆ, ಇಲ್ಲಿ 8-10 ಜೋಳದ ರೊಟ್ಟಿ ಮಾಡಿದ್ದೀನಿ. ಏಕೆಂದರೆ ಅವ್ರು ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ತಾರಲ್ವ, ಊಟಕ್ಕೆ ಬರಲ್ಲ, ಹಾಗಾಗಿಬಿಟ್ಟು ಬೆಳಗ್ಗೆನೇ ಅಡುಗೆ ಆಗೋಗಿರುತ್ತೆ. ಜೋಳದ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮತ್ತು ಪಲಾವ್ ಮಾಡಿದ್ದೀನಿ. ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೀವು ಈ ಥರ ಹೀರೆಕಾಯಿ ಪಲ್ಯನ ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ ಸರ್ವ್ ಮಾಡಿ ನೋಡಿ, ಸೂಪರಾಗಿರುತ್ತೆ ಸ್ನೇಹಿತರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತೆ ಬನ್ನಿ ಸ್ನೇಹಿತರೆ, ಇವಾಗ ಟಿಫನ್ ಮಾಡೋಣ. ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಟಿಫನ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನೋಡಿ ಪಲಾವ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಸ್ವಲ್ಪ ಪಲಾವ್ ಹಾಕ್ಕೊಂಡು ತಿಂತಾಯಿರೋದು. ಒಂಚೂರು ಉಪ್ಪಿನಕಾಯಿ ಇದೆ ಸೈಡಲ್ಲಿ, ಉಪ್ಪಿನಕಾಯಿ ಪಲಾವ್ ಹಾಕ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ತಿಂಡಿ ತಿಂತಾಯಿದ್ದೀನಿ ಸ್ನೇಹಿತರೆ. ನಿಮ್ಮದೆಲ್ಲ ತಿಂಡಿ ಆಗಿರ್ಬೋದು ಅಂದ್ಕೊತೀನಿ. ನಮ್ಮದು ತಿಂಡಿ ಸ್ವಲ್ಪ ಲೇಟ್ ಸ್ನೇಹಿತರೆ, 10 ಗಂಟೆ ಆಗಿದೆ. 10 ಗಂಟೆಗೆ ತಿಂತಾಯಿರೋದು. ನೋಡಿ ಸೂಪರಾಗಿ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ರೆಡಿಯಾಗಿದೆ ಸ್ನೇಹಿತರೆ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟಿಂಗ್ ಹೀಗೆ ಇರಲಿ ಅಂತ ನಾನು ಭಾವಿಸ್ತಾ ಇರ್ತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.